ಹಾಯ್ ನಮಸ್ತೆ. ನಾನು ಗಂಗೋತ್ರಿ. ವೆಲ್ಕಮ್ ಟು ಮೈ ವರ್ಡ್ 22G ಗಂಗೋತ್ರಿ ಚಾನಲ್ಗೆ. ಇವಾಗ ನಾವಿದ್ದೀವಿ ನಾಯಕನಹಟ್ಟಿ, ಚಿತ್ರದುರ್ಗ ತಾಲೂಕ್, ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ. ಯಾವಾಗ ಎಷ್ಟಾದ್ರೂ ತೊಗೊಂಡು ಮಾಡ್ತೇವೆ. ಆ ಜೀವನವನ್ನು ಗಾಡಿ ಕೈ ಮುಗಿದ್ಬಿಟ್ಟು ಇಂಥ ವ್ಯವಸ್ಥೆ ಮಾಡಬೇಕು ಪ್ರದರ್ಶನ ಮಾಡಿ ಸ್ವಭಾವವನ್ನು ತೊಳೆಯುವುದು ರಸವರೆ
ನಿಮಗೆಲ್ಲ ಒಳ್ಳೇದಾಗಿ ಅಂತ ಪೂಜೆ ನಡೀತದೆ. ಅಮ್ಮ ಅವ್ರು ಏನು ಬೈಕಾ ಒಂದು ನಿಮಿಷ ಗುರುಗಳೇ ನಿಮ್ಮ ಹೆಸರು? ಒಂದು ನಿಮಿಷ ಇವ್ರಿಗೆ ನಿಲ್ಸ್ಕೊಬೇಡ. ಇದಾದ ಮರಿ ಇದು ಹೌದೇ? ಅಲ್ಲಿ 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 ಏನು ನಿಮ್ಮ ಹೆಸರು? ಪೃಥ್ವಿ ಋತ್ವಿಕಾ. ಹ್ಞೂ, ವೆರಿ ಗುಡ್. ಶಾಲೆಗೆ ಹೋಗ್ತಿದ್ಯಾ ಅಲ್ಲೇ? ಹೌದಾ? ನಾವು ಈ ಸನ್ನಿಧಾನದ ಪ್ರಧಾನ ಅರ್ಚಕರಲ್ಲಿ ಒಬ್ಬರು. ಇದು ವಂಶ ಪರಂಪರೆಯರ ಪೂಜೆ ಇದು. ಇಲ್ಲಿ ಗುರುಗಳು ಬಂದಾಗ ಸುಮಾರು 12-13ನೇ ಶತಮಾನ ಅಂತ. 12-13ನೇ ಶತಮಾನ ಗುರುಗಳು ಹೀಗೆ ಕಾಲ. ಆ 12-13ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದಮೇಲೆ ಇವರೆಲ್ಲ ಧರ್ಮ ಪ್ರಚಾರಕ್ಕೆ ಬಂದರು ಅಂತ. ಧರ್ಮ ಪ್ರಚಾರ ಮಾಡೋ ಕಾಲಕ್ಕೆ ಎಲ್ಲೆಲ್ಲಿ ಧರ್ಮ ಪ್ರಚಾರಕ್ಕೆ ಹೋದ್ರು, ಎಲ್ಲೆಲ್ಲಿ ಪಾಠ ಪ್ರವಚನ ಮಾಡಿದ್ರು, ಎಲ್ಲೆಲ್ಲಿ ದರ್ಶನ ಕೊಟ್ಟರೋ ಅವೆಲ್ಲ ಪರಮ ಪವಿತ್ರ ಸ್ಥಳಗಳು ಅಂತ ಹೇಳಿ ಗುಡುಗುಂಡಾರ ಕಟ್ತಿರೋಂಥ ಪೀಠದಲ್ಲಿ ಗುರುಗಳು ಕೊನೆ ಪೀಠ ಇದು. ಸಾಕಷ್ಟು ಕಡೆ ಧರ್ಮ ಪ್ರಚಾರ ಮಾಡ್ತಾ ಬರ್ತಾ ಇರೋ ಒಂದು ಕಾಲದಲ್ಲಿ ಗುರುಗಳು ಹೀಗೆ ಬರ್ತಾ ಇರಬೇಕಾದ್ರೆ
ಬರ್ತಾ ಇರೋ ಒಂದು ಸಂದರ್ಭ ಇಲ್ಲಿನ ಒಂದು ವ್ಯಾಪಾರದ ಗುಂಪಿಗೆ ಆಕಸ್ಮಿಕ ಗುರುಗಳು ಭೇಟಿಯಾಗಿ ಆ ಗುರುಗಳ ತೇಜಸ್ಸು ನೋಡಿ ಆ ವ್ಯಾಪಾರದ ಗುಂಪಿನವರು ನಾಯಕನಹಟ್ಟಿ ಕರ್ಕೊಂಡ್ ಬರ್ತಾ ಇರೋ ಒಂದು ಸಂದರ್ಭ ಕತ್ಲಾದ ಕಾರಣ ಬೆಳಕಿಗೋಸ್ಕರ ಈ ಇವರು ಕೊಬ್ಬರಿ ವ್ಯಾಪಾರ ಮಾಡ್ತಾ ಇದ್ರು. ಆ ಕೊಬ್ಬರಿಗಳನ್ನ ಉಳಿದಂಥ ಕೊಬ್ಬರಿಗಳನ್ನೆಲ್ಲ ಒಂದೊಂದು ಬರ್ಚಿಗೆ ಸಿಗಿಸ್ಕೊಂಡು ಅದನ್ನ ಹಚ್ಕೊಂಡು ಅದ್ರ ಬೆಳಕಲ್ಲಿ ಗುರುಗಳನ್ನ ನಾಯಕನಹಟ್ಟಿಗೆ ಕರ್ಕೊಂಬಂದ್ರು ಅಂತ. ಅದೊಂದು ಪರಂಪರೆ ಪದ್ಧತಿ ಕೂಡ. ಭಗವಂತ ನೀವು ಕೊಬ್ಬರಿ ಬೆಳಕಲ್ಲಿ ನಾಯಕನಹಟ್ಟಿಗೆ ಬಂದ್ರಿ, ಅದೇ ರೀತಿ ನಮ್ಮ ಹರಕೆ ನಮ್ಮ ಒಂದು ಭಕ್ತಿಗೆ ನೀವು ಒಂದು ಕೊಬ್ಬರಿ ಬೆಳಕಿನ ಥರ ನಮಗೆ ಅನುಕೂಲಗಳು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹರಕೆ ರೂಪದಲ್ಲಿ ಕೊಬ್ಬರಿ ಸುಡೋದು ವಾಡಿಕೆಯಲ್ಲಿ. ಇಲ್ಲಿ 3 ಮಠಗಳು ಬರುತ್ತೆ. 3 ಮಠದಲ್ಲಿ ಇದು ಪ್ರಧಾನ ಮಠ, ಗುರುಗಳು ದರ್ಬಾರ ಮಠ. ಗುರುಗಳು 12-13ನೇ ಶತಮಾನದಲ್ಲಿ ಪಾಠ ಪ್ರವಚನ ದರ್ಶನ ಕೊಡ್ತಾ ಇದ್ದಂಥ ಜಾಗ. ಹೀಗಾಗ್ಬಿಟ್ಟು ಇದನ್ನು ದರ್ಬಾರ ಮಠ ಅಂತೀವಿ. ಪ್ರತಿಯೊಂದು ವಿಶೇಷ ಉತ್ಸವಾದಿ ಕಾರ್ಯಕ್ರಮಗಳು ಇಲ್ಲಿಂದ ಶುರುವಾಗುತ್ತೆ. ದಿನನಿತ್ಯ ದಾಸೋಹ ಇರುತ್ತೆ, ನಿತ್ಯ ರುದ್ರಾಭಿಷೇಕಗಳು ಅಂತ ಕಾರ್ಯಕ್ರಮಗಳಿರುತ್ತೆ, ಈ ಥರ ಕಾರ್ಯಕ್ರಮಗಳಿರುತ್ತೆ. ಇನ್ನೊಂದು ಮಠ ಬರುತ್ತೆ ಏಕಾಂತೇಶ್ವರ ಮಠ ಅಂತ. ಅಲ್ಲಿ ಸುಮಾರು ಗುರುಗಳಿದ್ದಂಥ ಕಾಲದಲ್ಲಿ ಏಕಾಂತವಾಗಿ ಒಂದು 15 ಅಡಿ ಆಳದಲ್ಲಿ ಏಕಾಂತವಾಗಿ ಅನುಷ್ಠಾನ ಮಾಡಿದರು ಅಂತ. ಹೀಗಾಗ್ಬಿಟ್ಟು ಏಕಾಂತವಾಗಿ ಅನುಷ್ಠಾನ ಮಾಡಿರೋ ಜಾಗಕ್ಕೆ ಅದನ್ನು ಗುರುಗಳು ಏಕಾಂತೇಶ್ವರ ಮಠ ಅಂತೀವಿ. ಈಗಲೂ ಕೂಡ ನಮ್ಮ ದೈವ ಹೋಗಿ ಅಲ್ಲಿ ಅನುಷ್ಠಾನ ಮಾಡಿರೋಂಥ ಜಾಗದಲ್ಲಿ ಈಗಲೂ ಸ್ಪರ್ಶ ಮಾಡಿ ಬರ್ಬೋದು. ಅಂತ ಒಂದು 15 ಅಡಿ ಆಳದಲ್ಲಿ ಗುರುಗಳು ಅನುಷ್ಠಾನ ಮಾಡಿದ್ರು ಅಂತ. ಅದನ್ನ ಹಾಗಾಗಿ ಏಕಾಂತೇಶ್ವರ ಮಠ ಅಂತೀವಿ. ಗುರುಗಳು 7 ಕೆರೆಗಳು ಕಟ್ಟಿಸಿದ್ರು ಅಂತ. ಆ 7 ಕೆರೆಯಲ್ಲಿ ಊರಾಚೆ ಒಂದು ಚಿಕ್ಕೆರೆ, ಆ ಚಿಕ್ಕೆರೆ ಮೈದಾನದಲ್ಲಿ ಗುರುಗಳು ಯೋಗ ನಿದ್ರೆ ಹೋದ್ರು 12-13ನೇ ಶತಮಾನದಲ್ಲಿ. ನಂತರ ಈ ಮಠನ ಒಬ್ಬೊಬ್ಬರು ಒಂದೊಂದು ಕಾಲದಲ್ಲಿ ಜೀರ್ಣೋದ್ಧಾರ ಮಾಡ್ಕೊಂಡು ಹೋದ್ರು. ಯಾವ ಕಾಲದಲ್ಲಿ ಯಾರು ಕಟ್ಟಿಸಿದ್ರು ಅಂತ ಎಲ್ಲೂ ದಾಖಲೆಗಳಿಲ್ಲ. ಅವ್ರವ್ರ ಇಷ್ಟಾರ್ಥಗಳು ಸಿದ್ಧಿ ಆದಾಗೆಲ್ಲ ಒಂದೊಂದು ಸ್ಟೆಪ್ನ ಒಬ್ಬೊಬ್ರು ಜೀರ್ಣೋದ್ಧಾರ ಮಾಡ್ಕೊಂಡು ಹೋದ್ರು ಅಂತ. ಹೀಗಾಗ್ಬಿಟ್ಟು ಎಲ್ಲೂ ದಾಖಲೆಗಳಿಲ್ಲ. ದಾಖಲೆಗಳು ಯಾಕಿಲ್ಲ ಅಂದರೆ ದಾನ ಕೊಡೋ ಮಹಾನುಭಾವ ದಾಖಲೆ ಇಲ್ಲದೆ ಕೊಟ್ಟರೆ ಮಾತ್ರ ದಾನ ಅನಿಸುತ್ತೆ ಅಂತ ಆ ಒಂದು ಕಾನ್ಸೆಪ್ಟಲ್ಲಿ ಕಟ್ಟಿರೋಂಥ ಮಠ ಇದು. ಹೀಗೆ ಕಾಲ ಉರುಳ್ತಾ 17-18ನೇ ಶತಮಾನದಲ್ಲಿ ಆ ಹೊರಮಠ ಗುರುಗಳು ಯೋಗ ನಿದ್ರಾ ಮಠ. ಈ ಕಡೆ ಎಂಟ್ರೆನ್ಸು ಈ ನಾಯಕನಹಟ್ಟಿ ಎಂಟ್ರೆನ್ಸ್, ಈ ಕಡೆ ಒಳಮಠ ಆದರೆ ಆ ಕಡೆ ಊರಿನಿಂದ ಎಂಟ್ರೆನ್ಸ್ ಹೊರಮಠ ಅಂತ. 2 ಮಠಗಳ ಮಧ್ಯೆ ಊರಿದೆ, ಊರ ಮಧ್ಯೆ ತೇರಿದೆ. ಹೀಗೆ ಈ ಒಂದು 2026ನೇ ಇಸ್ವಿ ಮಾರ್ಚ್ ತಿಂಗಳು 6ನೇ ತಾರೀಕು ಗುರುಗಳು ಬ್ರಹ್ಮರಥೋತ್ಸವ ಇರುತ್ತೆ. ಈ ಬ್ರಹ್ಮರಥೋತ್ಸವಕ್ಕೆ 23/2/2026ನೇ ತಾರೀಕು ಈ ದಿನ ಏನಿದೆ, ಈ ದಿನ ಗಾಲಿ ಪೂಜೆ ಅಂತ ಹೇಳ್ಬಿಟ್ಟು ಇವತ್ತು ಗುಗ್ರಿ ಹಬ್ಬ ಅಂತ ಅಧಿಕೃತವಾಗಿ ನಮ್ಮ ಜಾತ್ರಾ ಕಾರ್ಯಕ್ರಮದ ಒಂದು ವಿಶೇಷ ಕಾರ್ಯಕ್ರಮ ಇವತ್ತಿನಿಂದ ಶುರುವಾಗುತ್ತೆ. ಇಲ್ಲಿಂದ ಶುರುವಾಗಿದ್ದು ನಮಗೆ 9ನೇ ತಾರೀಕಿನ ತನಕನೂ ಕೂಡ ದಿನನಿತ್ಯ ಕಾರ್ಯಕ್ರಮಗಳಿರುತ್ತೆ. ಅಷ್ಟು ದಿನದ ಮಧ್ಯದಲ್ಲಿ 2026 ತಾರೀಕು ಏನಿದೆ ಆ ಶುಕ್ರವಾರ ಅವತ್ತು ಗುರುಗಳು ಬ್ರಹ್ಮರಥೋತ್ಸವ ಇರುತ್ತೆ. ಬೆಳಿಗ್ಗೆ ಮಡಿತೇರು ಅಂತ ಹೇಳ್ತೀವಿ. ಅದಾದಮೇಲೆ ಗೋಧೂಳಿ ಮುಹೂರ್ತದಲ್ಲಿ 3 ಗಂಟೆಯಿಂದ 6 ಗಂಟೆ ತನಕ ಏನು ಗುರುಗಳು ಚಿತ್ತ ನಕ್ಷತ್ರ ಇದೆ, ಆ ಚಿತ್ತ ನಕ್ಷತ್ರದ ದಿನ ಗುರುಗಳು ಬ್ರಹ್ಮರಥೋತ್ಸವ ಆಗುತ್ತೆ. ಗುರುಗಳನ್ನ ಅಂಥ ನಕ್ಷತ್ರದಲ್ಲಿ ಎಲ್ಲರೂ ಸನ್ನಿಧಾನದಲ್ಲಿ ದರ್ಶನ ಆಗಲ್ಲ ಅಂತ ಹೇಳ್ಬಿಟ್ಟು ರಥೋತ್ಸವದಲ್ಲಿ ಗುರುಗಳು ರಥೋತ್ಸವ ನಡೆಯುತ್ತೆ. ಈ ಒಂದು ವಿಡಿಯೋ ನೋಡ್ತಿರೋರು, ಈ ಒಂದು ಚಿತ್ರೀಕರಣ ಮಾಡ್ತಿರೋರಿಗೂ ಕೂಡ, ಈ ವಿಡಿಯೋ ನೋಡ್ತಿರೋರಿಗೂ ಕೂಡ ಎಲ್ಲರಿಗೂ ಇಷ್ಟಾರ್ಥಗಳು ಸಿದ್ಧಿ ಆಗಲಿ. ಹಾಗೆ ಗುರುಗಳು ಒಂದು ಗುರುಪೀಠದ ದರ್ಶನ ನಿಮ್ಮೆಲ್ಲರಿಗೂ ಕೂಡ ಇಷ್ಟಾರ್ಥಗಳು ಸಿದ್ಧಿ ಆಗಲಿ. ಒಳ್ಳೆಯದಾಗಲಿ. ಧನ್ಯವಾದಗಳು. ಒಳ್ಳೆಯದಾಗಲಿ.